ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡುವುದಾಗಿ ಹೇಳಿದ್ದಾರೆ. ಸ್ನೇಹಿತರು ಯಾರೇ ಕರೆದರೂ ಪ್ರಚಾರಕ್ಕೆ ಹೋಗ್ತೀನಿ, ಈ ಹಿಂದೆ ಕೂಡ ಹೋಗಿದ್ದೀನಿ. ಅಂಬರೀಶ್ ಅವರ ಪರ ನಾನು ಪ್ರಚಾರ ಮಾಡಿದ್ದೆ. ಈಗ ಸುಮಲತಾ ಅವರು ನನ್ನ ಕರೆದ್ರೆ ಪ್ರಚಾರಕ್ಕೆ ನಾನು ಖಂಡಿತ ಹೋಗ್ತೀನಿ ಎಂದಿದ್ದಾರೆ. ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸ್ ಕರೆದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ. ನಾನು ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀನಿ, ಹಂಗೆ ಹೋಗಿ ಬರ್ತೀನಿ. ಅಂಬರೀಶ್ ಅವರು ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸ್ ಕರೆದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ. ನಾನು ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀನಿ, ಹಂಗೆ ಹೋಗಿ ಬರ್ತೀನಿ. ಇನ್ನು ಬೆಂಗಳೂರಿನ ಕೆರೆಗಳು ಹಾಗೂ ರಾಜಕಾಲುವೆ ಬಫರ್ ಝೋನ್ ಮಿತಿ ಏನಿದೆ ಅದರ ಹೆಚ್ಚಳದ ಬಗ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ತೀರ್ಪಿನ ಒಂದು ಭಾಗವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇದರಿಂದ 30,000 ನಿವಾಸಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಳ್ಳಂದೂರು ಅಗರಕೆರೆ ಮೀಸಲು ಪ್ರದೇಶ ಒತ್ತುವರಿ ರಾಜಕಾಲುವೆ ತೆರವಿನ ಬಗ್ಗೆ ನೀಡಿದ್ದಂಥ ತೀರ್ಪನ್ನು ಎತ್ತಿ ಹಿಡಿಯಲಾಗಿದೆ. ಹೀಗಾಗಿ ಬರೋಬ್ಬರಿ 131 ಕೋಟಿ ದಂಡ ಕಟ್ಟಬೇಕಾಗಿದೆ. ಕೆರೆ ಒತ್ತುವರಿಗೆ ಕೋರ್ಟ್ನಿಂದ ದಂಡ. 2 ಕಂಪನಿಗಳಿಗೆ 131 ಕೋಟಿ ಫೈನ್. ಬೆಳ್ಳಂದೂರು ಅಗರಕೆರೆಯ 3 ಎಕರೆ 10 ಗುಂಟೆ ಮೀಸಲು ಜಾಗವನ್ನು ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಹಾಗೂ ರಾಜಕಾಲುವೆ ಡೈವರ್ಟ್ ಮಾಡಿದ್ದ ಮಂತ್ರಿ ಟೆಕ್ ಝೋನ್ ಹಾಗೂ ಕೋರ್ ಮೈಂಡ್ ಸಾಫ್ಟ್ವೇರ್ ಕಂಪನಿಗೆ ಕಾನೂನು ತಕ್ಕ ಶಾಸ್ತಿ ಮಾಡಿದೆ. 2 ಕಂಪನಿಗಳು ಇದೀಗ ಬರೋಬ್ಬರಿ 131 ಕೋಟಿ ರೂಪಾಯಿ ದಂಡ ಕಟ್ಟಬೇಕಿದೆ. ಕೆರೆಗಳ ಸುತ್ತಲಿನ ಪ್ರದೇಶದ ಹಾಗೂ ರಾಜಕಾಲುವೆ ಬಫರ್ ಝೋನ್ ಮಿತಿ ಹೆಚ್ಚಳ ಕುರಿತಂತೆ ಎನ್ಜಿಟಿ ನೀಡಿದ್ದ ತೀರ್ಪಿನ ಒಂದು ಭಾಗವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಆದರೆ ಮಂತ್ರಿ ಟೆಕ್ ಝೋನ್ ಹಾಗೂ ಕೋರ್ ಮೈಂಡ್ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಕೆರೆ ರಾಜಕಾಲುವೆ ಬಫರ್ ಝೋನ್ನಲ್ಲಿ ಮನೆ ಕಟ್ಟಿದವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಡಿಸಿಎಂ ಪರಮೇಶ್ವರ್ ಸ್ವಾಗತಿಸಿದ್ದಾರೆ. 35 ಮೀಟರ್ಗೆ ನಾವು ಕರ್ನಾಟಕದ ನಿಯಮದಲ್ಲಿ 35 ಮೀಟರ್ಗೆ ಮಾಡಿದ್ದು. ಒಂದು ವೇಳೆ 75 ಮೀಟರ್ನ ಅವರೇನಾದರೂ ತೀರ್ಮಾನ ಮಾಡಿದರೆ ಸುಮಾರು 36,000 ಮನೆಗಳು ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟನ್ನು ಹೊಡೆದಾಕಬೇಕಾಗಿತ್ತು. ಮತ್ತು ಮುಂದೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಕೂಡ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕಾಗಿ ನಮಗೆ ರಿಲೀಫ್ ಸಿಕ್ಕಿದೆ. ಭಾಳ ನಾನು ಅದನ್ನು ಸ್ವಾಗತ ಮಾಡಿದ್ದೇನೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಮಂತ್ರಿ ಟೆಕ್ ಝೋನ್ ಪರಿಸರಕ್ಕೆ ಹಾನಿ ಉಂಟು ಮಾಡಿದೆ. ಹಾಗಾಗಿ ಸಂಸ್ಥೆಯು ಯೋಜನಾ ವೆಚ್ಚದ 5% ಅಂದರೆ 117.5 ಕೋಟಿ ರೂಪಾಯಿ ದಂಡ ಪಾವತಿಸಬೇಕಿದೆ. ಕೋರ್ ಮೈಂಡ್ ಸಾಫ್ಟ್ವೇರ್ 13.5 ಕೋಟಿ ರೂಪಾಯಿ ದಂಡ ಕಟ್ಟಬೇಕಿದೆ. ಒತ್ತುವರಿ ಮಾಡಿ 3 ಎಕರೆ 10 ಗುಂಟೆಯಲ್ಲಿ ಕಟ್ಟಿರುವ ಕಟ್ಟಡಗಳನ್ನು ಸ್ವಂತ ಖರ್ಚಿನಲ್ಲಿ ತೆರವು ಮಾಡಬೇಕು. ಕಟ್ಟಡ ತೆರವಿನಿಂದ ಉಂಟಾಗುವ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಬೇಕು. ಇದರ ಜೊತೆಗೆ ಮುಚ್ಚಿರುವ ರಾಜಕಾಲುವೆಯನ್ನು ಮೂಲ ನಕ್ಷೆಯಂತೆ ಮರು ನಿರ್ಮಾಣ ಮಾಡಬೇಕು. ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಅಗರ ಬೆಳ್ಳಂದೂರು ಕೆರೆ ಭಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್, ಅಪಾರ್ಟ್ಮೆಂಟ್ ಹಾಗೂ ವಾಣಿಜ್ಯ ಕಟ್ಟಡ ಸೇರಿದಂತೆ ಮಿಶ್ರ ಬಳಕೆಗಾಗಿ ಕೆಐಎಡಿಬಿ ಅಧಿಸೂಚನೆ ಹೊರಡಿಸಿತ್ತು. ಬಳಿಕ ಮಂತ್ರಿ ಟೆಕ್ ಝೋನ್ ಹಾಗೂ ಕೋರ್ ಮೈಂಡ್ ಸಾಫ್ಟ್ವೇರ್ ಸರ್ವಿಸಸ್ಗೆ ಜಾಗ ಮಂಜೂರಾಗಿತ್ತು. ಆದರೆ ಈ 2 ಕಂಪನಿಗಳು ತಮ್ಮ ಭೂಮಿಯಲ್ಲದ 3 ಎಕರೆ 10 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಾಜಕಾಲುವೆಯನ್ನು ಮುಚ್ಚಿ ಮಾರ್ಗ ಬದಲಿಸಿತ್ತು. ಈ ವಿಚಾರ ಫಾರ್ವರ್ಡ್ ಫೌಂಡೇಶನ್, ನಮ್ಮ ಬೆಂಗಳೂರು ಮತ್ತಿತರ ಎನ್ಜಿಒಗಳು ಹಸಿರು ಪೀಠದಲ್ಲಿ ಕೇಸು ದಾಖಲಿಸಿದ್ದವು. ಅಲ್ಲದೆ ಕೆರೆ ಮೀಸಲು ಪ್ರದೇಶವನ್ನು 30 ಮೀಟರ್ನಿಂದ 75 ಮೀಟರ್ಗೆ ಏರಿಕೆ ಮಾಡಲಾಗಿತ್ತು. ಪ್ರೈಮರಿ 50, ಸೆಕೆಂಡರಿ 35 ಹಾಗೂ ಸಣ್ಣ ನೀರುಗಾಲುವೆ ಬಫರ್ ಝೋನ್ ಪ್ರದೇಶವನ್ನು 25 ಮೀಟರ್ ಏರಿಕೆ ಮಾಡಿತ್ತು. ಇದರಿಂದ 30,000ಕ್ಕೂ ಹೆಚ್ಚು ಮನೆ, ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿದವರಿಗೆ ಸಮಸ್ಯೆಯಾಗಿತ್ತು. 2 ಕಂಪನಿಯವರು ಎನ್ಜಿಟಿ ಮೇನ್ ಬೆಂಚ್ ಪ್ರಶ್ನಿಸಿದರೂ ಪ್ರಯೋಜನ ಆಗಿರಲಿಲ್ಲ. ಆ ಬಳಿಕ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸಿದ ಬಳಿಕ ಈ ತೀರ್ಪು ನೀಡಿದೆ. ಒಟ್ಟಾರೆ ಬೆಂಗಳೂರಿನ ಪರಿಸರವನ್ನು ಬಲಾಢ್ಯರು ನಾಶಗೊಳಿಸಲು ಮುಂದಾದ್ರೆ ಕಾನೂನು ಕುಣಿಕೆಗೆ ಸಿಲುಕುವುದು ಗ್ಯಾರಂಟಿ ಅನ್ನೋದಕ್ಕೆ ಮಂತ್ರಿ ಟೆಕ್ ಝೋನ್ ಒಂದು ಲೇಟೆಸ್ಟ್ ಉದಾಹರಣೆ ಎನ್ನಬಹುದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ಬಿಜೆಪಿಯ ಸಂಸದ ಹಾಗೂ ಶಾಸಕ ಬೂಟಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಶಿಲಾನ್ಯಾಸ ಕಾರ್ಯಕ್ರಮವೊಂದರ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕುವ ವಿಚಾರಕ್ಕೆ ಈ ಜಗಳ ಶುರುವಾಗಿದೆ. ತುಂಬಿದ ಸಭೆಯಲ್ಲಿ ಮೊದಲು ವಾಗ್ವಾದದಿಂದ ಶುರುವಾದಂತಹ ಜಗಳ ಕೊನೆಗೆ ಬೂಟಲ್ಲಿ ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿತ್ತು. ಇನ್ನು ಒಬ್ಬರಿಗೊಬ್ಬರು ಕಪಾಳಕ್ಕೆ ಚೆನ್ನಾಗಿ ಹೊಡ್ಕೊಂಡಿದ್ದಾರೆ. ಸಂಸದ ಶರತ್ ತ್ರಿಪಾಠಿ, ಶಾಸಕ ರಾಕೇಶ್ ಸಿಂಗ್ ಬಕೇಲಾಗೆ ಬೂಟಲ್ಲಿ ಹೊಡೆದಿದ್ದಾರೆ.
ರಿಲಯನ್ಸ್ ಇಂಡಸ್ಟ್ರೀಸ್ ಧೀರುಭಾಯ್ ಅಂಬಾನಿ ಅವರ ನೆನಪಾರ್ಥವಾಗಿ ಮುಂಬೈನಲ್ಲಿ ನಿರ್ಮಿಸಿರುವಂತಹ ಧೀರುಭಾಯ್ ಅಂಬಾನಿ ಸ್ಕ್ವೇರ್ ಲೋಕಾರ್ಪಣೆ ಮಾಡಿದೆ. ಮುಂಬೈನ ಬಾಂದ್ರಾದಲ್ಲಿ ಅಂಬಾನಿ ಇಂಟರ್ನ್ಯಾಷನಲ್ ಶಾಲೆ ಮುಂಭಾಗದಲ್ಲಿರುವಂತಹ ಸ್ಕ್ವೇರ್ ಅನ್ನ ನೀತಾ ಮತ್ತು ಮುಖೇಶ್ ಅಂಬಾನಿ ಅವರು ಜನತೆಗೆ ಅರ್ಪಿಸಿದರು. ಧೀರುಭಾಯ್ ಸ್ಕ್ವೇರ್ ಜಿಯೋ ವರ್ಲ್ಡ್ ಸೆಂಟರ್ನ ಭಾಗವಾಗಿದೆ. ಜಿಯೋ ವರ್ಲ್ಡ್ ಸೆಂಟರ್ ಮತ್ತು ರಿಲಯನ್ಸ್ ಉದ್ಯಮ ದೇಶದ ಅತ್ಯುನ್ನತ ಸಂಸ್ಥೆಗಳಾಗಿದ್ದು ದೇಶದ ಜನತೆ ಹಲವು ಸೇವೆಗಳನ್ನು ಜನತೆಗೆ ನೀಡ್ತಾ ಇದೆ. ಜಾಗತಿಕ ಮಟ್ಟದ ಸೇವೆ ಮತ್ತು ಸೌಲಭ್ಯಗಳನ್ನು ಭಾರತದ ಜನತೆಗೆ ನೀಡುವಂತ ಉದ್ದೇಶದಿಂದ ರಿಲಯನ್ಸ್ ಉದ್ಯಮ ಕೆಲಸ ಮಾಡ್ತಾ ಇದೆ. ಈ ವೇಳೆ ಮಾತನಾಡಿದಂತ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಜಾಗತಿಕ ಮಟ್ಟದಲ್ಲಿ ಭಾರತದ ಅಭಿವೃದ್ಧಿಯಲ್ಲಿ ದೇಶದ ಇಬ್ಬರು ಸುಪುತ್ರರಂತೆ ಧೀರುಭಾಯ್ ಸ್ಕ್ವೇರ್ ಮತ್ತು ಜಿಯೋ ವರ್ಲ್ಡ್ ಸೆಂಟರ್ ಕೆಲಸ ಮಾಡ್ತಾ ಇದೆ. ಇಂದಿನ ಸಂಜೆ ನಮಗೆ ಸ್ಪೆಷಲ್ ಆಗಿದೆ. ಮುಂಬೈನ ಮಕ್ಕಳಿಗಾಗಿ ನಾವು ಇಂದು ಸುಂದರ ಕಾಣಿಕೆಯನ್ನು ನೀಡುತ್ತಿದ್ದೇವೆ. ಸುಮಾರು 2,000 ಮಕ್ಕಳಿಗೆ ಅನ್ನದಾನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. The Dhirubhai Ambani Square, named after my beloved father-in-law, Shri Dhirubhai Ambani. The children of India are the future of our nation. And that is why it is my pleasure and privilege to inaugurate the Dhirubhai Ambani Square with nearly 2,000 children from various NGOs supported by Reliance Foundation. Children have always been at the heart of everything I do. They have always been a part of our celebrations and happy